ಹಾಯ್ ಫ್ರೆಂಡ್ಸ್, ನೀವು ಇತ್ತೀಚೆಗೆ ಜೆನ್ಜಿ ಅನ್ನೋ ಪದನ ತುಂಬಾನೇ ಕೇಳಿರ್ಬೋದು. ಈ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಷ್ಟೇ ಯಾಕೆ ನ್ಯೂಸ್ ಚಾನೆಲ್ಗಳಲ್ಲಿ ಕೂಡ ಈ ವರ್ಡು ತುಂಬಾನೇ ವೈರಲ್ ಆಗಿತ್ತು. ಅಲ್ಲದೆ ನೇಪಾಳದಲ್ಲಿ ಜೆನ್ಜಿ ಜನ್ರೇಷನ್ನ ಯುವಕರು ಏನೆಲ್ಲ ಮಾಡಿದ್ರು ಅಂತ ನೀವು ನೋಡಿದ್ದೀರಾ. ಆ್ಯಕ್ಚುಲಿ ಜೆನ್ಜಿ ಅಂದರೆ ಏನು? ಯಾರನ್ನ ಜೆನ್ಜಿ ಅಂತ ಕರೀತಾರೆ? ಜೆನ್ಜಿನ ಬಿಟ್ಟು ಇನ್ಯಾವುದಾದ್ರೂ ಜನ್ರೇಷನ್ ಇದಾವಾ? ಅಥವಾ ಈ ಮುಂಚೆ ಯಾವೆಲ್ಲ ಜನ್ರೇಷನ್ಗಳಿದ್ದವು? ಅವುಗಳಂದ್ರೆ ಏನು? ಇದರ ಅರ್ಥವನ್ನ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಇಲ್ಲಿ ಒಂದೊಂದು ಜನರೇಷನ್ನ ಪೀಪಲು ಒಂದೊಂದು ರೀತಿಯ ಜೀವನ ಶೈಲಿಯಲ್ಲಿ ಬದುಕ್ತಾ ಬಂದಿದ್ದಾರೆ. ಇಲ್ಲಿ ಜನರೇಷನ್ ಅಂದ್ರೆ ಕಾಲ ಅಥವಾ ಪೀಳಿಗೆ ಅಂತ ಅರ್ಥ. ಕಾಲಗಳು ಕಳೀತಾ ಕಳೀತಾ ಪ್ರತಿ ವರ್ಷ ಕೋಟಿಗಟ್ಟಲೆ ಜನರು ಹುಟ್ಟುತ್ತಾನೆ ಇರ್ತಾರೆ. ಹಾಗೆ ಇವಾಗ ಹುಟ್ಟಿರೋ ಜನಕ್ಕೂ ಮತ್ತೆ ಇವ್ರಿಗಿಂತ ಮುಂಚೆ ಹುಟ್ಟಿರೋ ಜನಕ್ಕೂ ಹಾಗೂ ನಮ್ಮ ತಾತ ಮುತ್ತಾತನ ಕಾಲಕ್ಕೆ ಹೋಲಿಸಿದ್ರೆ ಒಬ್ಬರಿಂದ ಒಬ್ಬರ ಜೀವನ ಶೈಲಿ ತುಂಬಾನೇ ಡಿಫ್ರೆನ್ಸ್ ಆಗಿ ಕಾಣಿಸುತ್ತೆ. ಅಂದರೆ ಅವರ ಬಿಹೇವಿಯರ್ ಆಗಿರ್ಬೋದು, ಅವರು ಮಾತಾಡೋ ರೀತಿ, ಆಲೋಚನೆ ಮಾಡೋ ರೀತಿ, ಅವರ ಹ್ಯಾಬಿಟ್ಸು, ಟೆಕ್ನಾಲಜಿ, ವಾತಾವರಣ ಅಷ್ಟೇ ಯಾಕೆ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಸಾಮಾಜಿಕವಾಗಿ, ಹಾಗೆ ಅವರ ಫ್ಯಾಷನ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯಲ್ಲಿ ಜನ್ರೇಷನಿಂದ ಜನ್ರೇಷನ್ಗೆ ಬದಲಾಗ್ತಾನೆ ಬಂದಿದೆ. ಸೊ ಅದಕ್ಕೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಅಥವಾ ಕಾಲದಲ್ಲಿ ಹುಟ್ಟಿದ ಜನರನ್ನ ಒಂದು ಜನ್ರೇಷನ್ ಅಂತ ಕರೀತಾರೆ. ಸೊ ಬನ್ನಿ ಫ್ರೆಂಡ್ಸ್, ನಾವಿವಾಗ 1883ರಿಂದ 2025ರವರೆಗೆ ಹಾಗೂ ನೆಕ್ಸ್ಟ್ ಬರುವಂಥ ಎಲ್ಲ ಜನ್ರೇಷನ್ಗಳ ಬಗ್ಗೆ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಲಾಸ್ಟ್ ಜನ್ರೇಷನ್ ಅಂತ. ಇವರು 1883ರಿಂದ 1900ರವರೆಗೆ ಹುಟ್ಟಿದ ಜನರಾಗಿರ್ತಾರೆ. ಇವರನ್ನ ಮೊದಲನೇ ಜನ್ರೇಷನ್ನ ಜನರು ಅಂತಲೂ ಕೂಡ ಕರೀತಾರೆ. ಇವರು ಪ್ರಥಮ ವಿಶ್ವಯುದ್ಧದ ಕಾಲದಲ್ಲಿ ಬೆಳೆದವರು. ಜಗತ್ತು ಯುದ್ಧದಲ್ಲಿ ಮುಳುಗಿತ್ತು. ಯುದ್ಧದ ನಂತರ ತಮ್ಮ ಜೀವನದ ಅರ್ಥವನ್ನು ಹುಡುಕ್ತಾ ಇದ್ದರಿಂದ ಇವರನ್ನ ಲಾಸ್ಟ್ ಜನ್ರೇಷನ್ ಅಂತ ಕರೀತಾರೆ. ಹಾಗೆ ಈ ಒಂದು ಕಾಲದ ಲೇಖಕರಾದ ಹೆಮಿಂಗ್ವೇ ಹಾಗೂ ಸ್ಕಾಟ್ ಈ ಒಂದು ಪದವನ್ನ ಜನಪ್ರಿಯಗೊಳಿಸ್ತಾರೆ. ಇದಾದ ಮೇಲೆ ಬರುವಂಥ ಜನ್ರೇಷನ್ ದ ಗ್ರೇಟೆಸ್ಟ್ ಜನ್ರೇಷನ್ ಅಂತ. 1901ರಿಂದ 1927ರವರೆಗೆ ಹುಟ್ಟಿದ ಜನರಾಗಿರ್ತಾರೆ. ಈ ಒಂದು ಪೀಳಿಗೆಯ ಜನರು ದ ಗ್ರೇಟ್ ಡಿಪ್ರೆಷನ್ ಮತ್ತು ದ್ವಿತೀಯ ವಿಶ್ವಯುದ್ಧವನ್ನು ಎದುರಿಸಿದವರು. ಹಾಗೆ ಈ ಪೀಳಿಗೆಯಲ್ಲಿ ಹುಟ್ಟಿದ ಜನರು ಧೈರ್ಯ, ಶ್ರಮ, ತ್ಯಾಗದ ಮೂಲಕ ವಿಶ್ವವನ್ನು ಪುನಃ ನಿರ್ಮಿಸಿದವರು. ಇದೇ ಒಂದು ಕಾರಣಕ್ಕೆ ಇವರನ್ನ ದ ಗ್ರೇಟೆಸ್ಟ್ ಜನ್ರೇಷನ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಬರುವಂಥ ಜನ್ರೇಷನ್ ದ ಸೈಲೆಂಟ್ ಜನ್ರೇಷನ್ ಅಂತ. ಇದು 1928ರಿಂದ 1945ರವರೆಗೆ ಹುಟ್ಟಿದ ಜನರಾಗಿರ್ತಾರೆ. ಇವರು ಕೂಡ ಸ್ವಲ್ಪ ಯುದ್ಧಗಳನ್ನು ನೋಡಿದವರೇ. ಹಾಗೆ ಯುದ್ಧದ ನಂತರ ಕಷ್ಟದ ಕಾಲದಲ್ಲಿ ಬೆಳೆದವರಾಗಿರ್ತಾರೆ. ಹಾಗೆ ಇವರು ಶಾಂತ, ಶ್ರಮಜೀವಿಗಳು ಮತ್ತು ಕುಟುಂಬ ಪ್ರಿಯರಾಗಿರ್ತಾರೆ. ಯಾಕೆಂದರೆ ಇವರು ಹೆಚ್ಚು ಪ್ರತಿಭಟನೆಯಿಂದ ದೂರವಿದ್ದು ಶಾಂತ ಜೀವನವನ್ನು ಆರಿಸಿಕೊಂಡವರು. ಅದಕ್ಕೆ ಇವರನ್ನು ಸೈಲೆಂಟ್ ಜನ್ರೇಷನ್ ಅಂತ ಕರೆಯಲಾಯಿತು. ಇದಾದ ನಂತರ ಬರುವಂಥ ಜನ್ರೇಷನ್ ಬೇಬಿ ಬೂಮರ್ಸ್ ಅಂತ. 1946ರಿಂದ 1964ರಲ್ಲಿ ಹುಟ್ಟಿದ ಜನರು ಇವರಾಗಿರ್ತಾರೆ. ಈ ಜನ್ರೇಷನ್ನ ಟೈಮಲ್ಲಿ ಯುದ್ಧಗಳು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಈ ಕಾಲದಲ್ಲಿ ಯಾವುದೇ ಯುದ್ಧಗಳಿಲ್ಲದ ಕಾರಣ ವಿಪರೀತ ಜನಸಂಖ್ಯೆ ಹೆಚ್ಚಳವಾದ ಸಮಯ ಇದಾಗಿತ್ತು. ಜನರಿಗೆ ಯುದ್ಧವಿಲ್ಲದ ಕಾರಣ ಅವರವರೇ ಯುದ್ಧ ಮಾಡಿದ ಪರಿಣಾಮದಿಂದ ವಿಪರೀತ ಜನಸಂಖ್ಯೆ ಹೆಚ್ಚಳವಾಯಿತು. ಹೀಗೆ ಜನಸಂಖ್ಯೆ ಹೆಚ್ಚಾದ್ದರಿಂದ ಈ ಜನ್ರೇಷನ್ನ ಬೇಬಿ ಬೂಮರ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಸಮಯದಲ್ಲಿ ಹುಟ್ಟಿದ ಜನರೇ ಬೇಬಿ ಬೂಮರ್ಸ್ ಆಗಿರ್ತಾರೆ. ಇವರು ಟೆಲಿವಿಷನ್, ರಾಕ್ ಮ್ಯೂಸಿಕ್, ಚಂದ್ರಯಾನ ಹೀಗೆ ಅನೇಕ ದೊಡ್ಡ ಬದಲಾವಣೆಗಳಿಗೆ ಸಾಕ್ಷಿಗಳಾದವರು. ಇವರು ಶ್ರಮ ಮತ್ತು ಯಶಸ್ಸಿನ ಮೇಲೆ ನಂಬಿಕೆಯುಳ್ಳ ಜನರಾಗಿರ್ತಾರೆ. ಇನ್ನು ನಂತರ ಬರುವಂಥದ್ದು ಜನ್ರೇಷನ್ ಎಕ್ಸ್ ಅಂತ. 1965ರಿಂದ 1980ರ ಪೀಳಿಗೆಯ ಜನರು ಇವರಾಗಿರ್ತಾರೆ. ಈ ಒಂದು ಜನ್ರೇಷನ್ನ ಜನರು ಮೊದಲ ಬಾರಿಗೆ ಟೆಕ್ನಾಲಜಿಗಳನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕಂಪ್ಯೂಟರ್, ಮ್ಯೂಸಿಕ್ ವಿಡಿಯೋ ಹಾಗೆ ಫ್ರೀಡಮ್ನ ಅನುಭವಿಸಿದವರಾಗಿರ್ತಾರೆ. ಹಾಗೆ ಇವರನ್ನು ಕೆಲವರು MTV ಜನ್ರೇಷನ್ ಅಂತಲೂ ಕರೀತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಯಥಾರ್ಥವಾಗಿ ಹಾಗೂ ತಂತ್ರಜ್ಞಾನಕ್ಕೆ ತಕ್ಕ ಮಟ್ಟಿಗೆ ಹೊಂದಿಕೊಂಡ ಜನರೇ ಜನ್ರೇಷನ್ ಎಕ್ಸ್ ಅಂತ ಹೇಳಬಹುದು. ನಂತರ ಬರುವ ಜನ್ರೇಷನ್ ಮಿಲೇನಿಯಲ್ಸ್ ಅಥವಾ ಜನ್ವಾಯ್ ಅಂತ. 1981ರಿಂದ 1996ರವರೆಗೆ ಹುಟ್ಟಿದ ಜನರು ಇವರಾಗಿರ್ತಾರೆ. ಬಹುಶಃ ಈ ವಿಡಿಯೋ ನೋಡೋರಲ್ಲಿ ಕೆಲವರು ಈ ಜನ್ರೇಷನ್ಗೆ ಸೇರಿರ್ಬೋದು. ಈ ಜನರು ಇಂಟರ್ನೆಟ್, ಸ್ಮಾರ್ಟ್ಫೋನ್ ಮತ್ತು ಸೋಷಿಯಲ್ ಮೀಡಿಯಾದ ಬೆಳವಣಿಗೆಯನ್ನು ಕಂಡವರು. ಅಂದರೆ ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್, ಯೂಟ್ಯೂಬ್ ಇನ್ನಿತರ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ಗಳನ್ನು ಬಳಸಿದವರಾಗಿರ್ತಾರೆ. ಹಾಗೆ ಇವರು ಪಾಸಿಟಿವಿಟಿ, ಟ್ರಾವೆಲಿಂಗ್ ಮತ್ತು ಕೆಲಸ, ಜೀವನದ ಸಮತೋಲನ ಇವರಿಗೆ ಬಹುಮುಖ್ಯವಾಗಿರುತ್ತದೆ. ಇದಾದ ನಂತರ ಬರುವ ಜನ್ರೇಷನ್ ಸದ್ಯಕ್ಕೆ ಮೋಸ್ಟ್ ಪಾಪ್ಯುಲರ್ ಆದ ಪೀಳಿಗೆ. ಅಂದರೆ ಜನ್ರೇಷನ್ ಜೆಡ್ ಅಥವಾ ಜನ್ಜಿ ಅಥವಾ ಡಿಜಿಟಲ್ ಜನ್ರೇಷನ್. 1997ರಿಂದ 2012ರವರೆಗೆ ಹುಟ್ಟಿದ ಜನರೇ ಜನ್ಜಿ ಜನರು. ಅಂದರೆ ನಾವು ನೀವು. ಯಾಕೆಂದರೆ ಬಹಳಷ್ಟು ಜನ ಇಂಟರ್ನೆಟ್ನ ಯೂಸ್ ಮಾಡ್ತಿರೋದೇ ಈ ಜನ್ರೇಷನ್ನ ಜನರು. ಈ ವಿಡಿಯೋ ನೋಡೋರಲ್ಲಿ ಜಾಸ್ತಿ ಜನ ಜನ್ಜಿನೇ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವರು ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಹಾಗೆ ಆನ್ಲೈನ್ ಶಾಪಿಂಗ್, ಟಿಕ್ಟಾಕ್ ಹಾಗೆ ಗೂಗಲ್ಲು ಇನ್ನಿತರ ಅನೇಕ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳ ಜೊತೆನೇ ಬೆಳೆದವರು.
ಈ ಜನ್ರೇಷನ್ನ ಜನರು ಜಾಸ್ತಿ ಸಮಯವನ್ನು ಸೋಷಿಯಲ್ ಮೀಡಿಯಾನಲ್ಲೇ ಕಳೀತಾರೆ. ಹಾಗೆ ಓವರ್ ಥಿಂಕರ್ಸ್ ಮತ್ತು ಓನ್ ಡಿಸಿಷನ್ನ ತಗೋತಾರೆ. ಅಲ್ಲದೆ ಭಾರತ ಮುಂದಿನ 10 ವರ್ಷಗಳ ಕಾಲ ಇವರ ಮೇಲೇ ಡಿಪೆಂಡ್ ಆಗಿರುತ್ತೆ. ಇತ್ತೀಚೆಗೆ ನೇಪಾಳದಲ್ಲಿ ಜಂಜಿ ಜನ್ರೇಷನ್ನವರು ಏನೆಲ್ಲ ಮಾಡಿದ್ರು ಅಂತ ನೋಡಿದ್ದೀರಾ. ಅದು ಜಂಜಿನ ಪವರ್ ಮತ್ತು ಯೂನಿಟಿನ ತೋರಿಸುತ್ತೆ. ಅಲ್ಲದೆ ಅಡ್ವಾನ್ಸ್ ಟೆಕ್ನಾಲಜಿಗಳಾದ ಚಾಟ್ GPT ಯನ್ನು ಕೂಡ ಇವರು ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಇದಾದ ಮೇಲೆ ಬರುವಂಥದ್ದು ಜನ್ರೇಷನ್ ಅಲ್ಫಾ ಅಂತ. 2013ರಿಂದ 2025ರಲ್ಲಿ ಹುಟ್ಟಿದ ಜನರು ಇವರಾಗಿರ್ತಾರೆ. ಇದನ್ನು ಕಂಪ್ಲೀಟಾಗಿ ಹೊಸ ಪೀಳಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಟೆಕ್ನಾಲಜಿ ಪೀಕಲ್ಲಿ ಯೂಸ್ ಆಗುತ್ತೆ. ಇವರು ಮಿಲೆನಿಯಲ್ಸ್ ಹಾಗೂ ಜಂಜಿಯ ಮಕ್ಕಳಾಗಿರ್ತಾರೆ. ಇವರ ಜೀವನ ಪ್ರಾರಂಭವಾಗುವುದೇ AI ನಿಂದ ಹಾಗೂ ವರ್ಚುವಲ್ ವರ್ಲ್ಡ್ನಲ್ಲಿ ಇವರು ಬೆಳೀತಾರೆ. ಆ್ಯಂಡ್ ಇವರೇ ಭವಿಷ್ಯದ ತಂತ್ರಜ್ಞಾನವನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಇವರು ಟೆಕ್ನಾಲಜಿ ಜೊತೆನೇ ಬೆಳೀತಾರೆ. ಇದಾದ ನಂತರ ಬರುವುದು ಬೇಟಾ ಜನ್ರೇಷನ್. 2025ರಿಂದ 2039ರಲ್ಲಿ ಹುಟ್ಟುವ ಮಕ್ಕಳಾಗಿರ್ತಾರೆ. ಇವರ ಬಗ್ಗೆ ನಾವು ಈ ಥರ ಇರ್ತಾರೆ ಅಂತ ಜಸ್ಟಾಗಿ ಅಂದಾಜಿಸಬಹುದು ಅಷ್ಟೇ. ಯಾಕಂದರೆ ಇವರನ್ನು ಜಗತ್ತಿಗೆ ವೆಲ್ಕಮ್ ಮಾಡ್ತಿರೋದೇ AI ಟೆಕ್ನಾಲಜಿಗಳು, ಕ್ವಾಂಟಮ್ ಕಂಪ್ಯೂಟಿಂಗ್, ಹೈಪರ್ ಕನೆಕ್ಟಿವಿಟಿ, ಸ್ಪೇಸ್ ಟ್ರಾವೆಲ್ಗಳು. ಸೊ ಒಟ್ಟಿನಲ್ಲಿ ಹೇಳೋದಾದರೆ ಇವರು ತುಂಬಾ ಅಡ್ವಾನ್ಸ್ ಆಗಿರೋ ಟೆಕ್ನಾಲಜಿಯಲ್ಲಿ ಬೆಳೀತಾರೆ. ಇದಾದ ನಂತರ ಟೆಕ್ ಜನ್ರೇಷನ್, ಬಯೋ ಹ್ಯಾಕಿಂಗ್ ಜನ್ರೇಷನ್ ಅಂತ ಫ್ಯೂಚರ್ನಲ್ಲಿ ಬರುವಂಥ ಜನ್ರೇಷನ್ಗಳಾಗಿವೆ. ಇವುಗಳ ಬಗ್ಗೆ ನಾವು ಜಾಸ್ತಿ ಹೇಳೋಕ್ಕಾಗಲ್ಲ. ಯಾಕಂದರೆ ಆವಾಗ ತುಂಬಾ ಅಡ್ವಾನ್ಸ್ ಆದ ಟೆಕ್ನಾಲಜಿಗಳಿರ್ತವೆ. ಇವರು ಸಂಪೂರ್ಣವಾಗಿ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿರುವಂಥವ್ರಾಗಿರ್ತಾರೆ. ಸೊ ಹೀಗೆ 1883ರ ಲಾಸ್ಟ್ ಜನ್ರೇಷನಿಂದ ಸದ್ಯಕ್ಕೆ ಇರುವ ಬೇಟಾ ಜನ್ರೇಷನ್ವರೆಗೆ ಜಗತ್ತು ಅನೇಕ ಬದಲಾವಣೆಯನ್ನು ಕಂಡಿದೆ. ಪ್ರತಿಯೊಂದು ಜನ್ರೇಷನ್ ಹೊಸ ಆವಿಷ್ಕಾರ, ಹೊಸ ಆಲೋಚನೆ, ಹೊಸ ಕನಸುಗಳ ಮೂಲಕ ತನ್ನದೇ ಆದ ಬದಲಾವಣೆಯನ್ನು ಹೊಂದಿದೆ. ಸೊ ಇದಿಷ್ಟು ಜನರೇಷನ್ಗಳ ಬಗ್ಗೆ ಇದ್ದಂಥ ಮಾಹಿತಿಯಾಗಿತ್ತು. ಹಾಗಾದರೆ ಈ ವಿಡಿಯೋ ನೋಡ್ತಾ ಇರೋ ನೀವು ಯಾವ ಜನ್ರೇಷನ್ಗೆ ಸೇರಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನಂತರೂ ಜಂಜಿಗೆ ಸೇರಿದ್ದೇನೆ. ಹಾಗೆ ಇದೇ ಥರ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ವಿಡಿಯೋನಲ್ಲಿ.